ಇಲ್ಲವಾಗುತ್ತಲೇ ಎಲ್ಲವಾಗುವ ಅಧ್ಯಾಯ 17. ಅಲ್ಲಿಂದ ನಡೆಯುತ್ತಾ ಭೀಮಾ ಫುಲ್ ಎಂದು ಕರೆಯುವ ಜಾಗಕ್ಕೆ ಬಂದರು. ಅದೇನು ತುಂಬ ದೂರವಿಲ್ಲ. ಆಳದ ಕಣಿವೆಯಲ್ಲಿ ಹರಿಯುತ್ತಿರುವ ಸರಸ್ವತಿ ನದಿ. ಈ ಕಡೆಯಿಂದ ಮತ್ತೊಂದು ಕಡೆ ಹೋಗಲು ಪ್ರಕೃತಿ ನಿರ್ಮಿಸಿರುವ ಸೇತುವೆ ಎನ್ನುವಂತೆ ದೊಡ್ಡದಾದ ಬಂಡೆ ಇನ್ನೊಂದು ಬಂಡೆಯನ್ನು ಒತ್ತಿಕೊಂಡು ಸೇತುವೆ ರಚಿಸಿತ್ತು. ಬಂಡೆ ದಾಟಿ ಅತ್ತ ಕಡೆ ಹೋದರೆ ಮುಂದೆ ಏನಿದೆ ಎನ್ನುವ ಕುತೂಹಲ ಅಕ್ಷಯನಿಗೆ. ಅಲಕಾನಂದ ಹಾಗೂ ಸರಸ್ವತಿ ನದಿಗಳು ಅಪೂರ್ವ ವೇಗದಿಂದ ಹರಿಯುವ ತಾಣ ಅದು. ಅಂತಹ ರಭಸದ ನೀರಿನ ಮೇಲೆ ರಚಿತವಾದ ಪ್ರಾಕೃತಿಕ ಸೇತುವೆ ಅದು. ಅಭಾ ಹೇಳುತ್ತಾ ಇದ್ದ. ಭೀಮ ಕಟ್ಟಿರುವ ಸೇತುವೆ ಇದು ಎನ್ನುವ ಕಲ್ಪನೆಯೇ ಎಷ್ಟು ಚೆನ್ನ. ಹರಿಯುವ ಸರಸ್ವತಿ ನದಿಯನ್ನು ದಾಟಲು ಭೀಮ ತಾನೇ ಏನು ಮಾಡಬೇಕು? ನದಿಯ ಮೇಲ್ಭಾಗದಲ್ಲಿ ನಿಂತಿದ್ದ ಯಾವುದೋ ಬೃಹತ್ ಕಲ್ಲಿನ ಗುಂಡನ್ನು ಉರುಳಿಸಿ ಇಲ್ಲಿ ನಿಲ್ಲುವಂತೆ ಮಾಡಿರಬಹುದು. ಪ್ರಕೃತಿಯ ವಸ್ತುಗಳನ್ನೇ ಉಪಯೋಗಿಸಿ ರಚಿಸಿದ ಸೇತುವೆ ಇದು. ಮೇಲಿನ ಬಂಡೆಗಳು ಯಾವುದೋ ಆಧಾರದಲ್ಲಿ ನಿಂತಿರುತ್ತವೆ. ಅಂತಹ ಆಧಾರವನ್ನು ಕದಲಿಸಿದರೆ ಸಾಕು, ಯಾವುದೇ ಬೃಹತ್ ಬಂಡೆಯಾದರೂ ಉರುಳುವುದು. ಇದರ ಮೇಲಿನಿಂದ ನಡೆದು ಅತ್ತ ಹೋದರೆ ಪುನಃ ಸ್ವರ್ಗಕ್ಕೆ ಹೋಗುವ ದಾರಿ ಎನ್ನುವರು. ಈ ಹಿಮಾಲಯವೇ ಸ್ವರ್ಗದ ಹಾಗಿದೆ. ಈ ಸ್ವರ್ಗದ ಒಳಗೆ ಮತ್ತೊಂದು ಸ್ವರ್ಗ ಇದ್ದೀತು ಎನ್ನುತ್ತಾ ಮುಂದೆ ಸರಸ್ವತಿ ದೇವಾಲಯದ ಬಳಿ ಹೋಗೋಣ ನಡಿ ಎಂದ. ಈಗಾಗಲೇ ಕತ್ತಲಾಗುತ್ತಾ ಬಂದಿತ್ತು, ಈಗ ಹೋಗುವುದು ಸರಿಯೇ ಎಂದ ಅಕ್ಷಯ್. ಎಂಥ ಕತ್ತಲು? ಸರಸ್ವತಿ ದೇವಾಲಯ ಸದಾ ತೆರೆದೇ ಇರುತ್ತದೆ. ಅಲ್ಲಿ ಈಗ ಯಾರು ಇರುವರು? ನಡಿ ಹೋಗೋಣ. ಸರಸ್ವತಿ ದೇವಾಲಯದ ಸಮೀಪ ಹೋದರು. ಎಲ್ಲವೂ ಅಲ್ಲಲ್ಲೇ ಸರಸ್ವತಿ ನದಿಯ ಆಸುಪಾಸು. ಸರಸ್ವತಿ ದೇವಾಲಯ ಪುಟ್ಟ ದೇವಾಲಯ. ಬಹುಶಃ ಸರಸ್ವತಿ ಅಲ್ಲಿ ಹುಟ್ಟಿ ಹರಿಯುವ ಕಾರಣ ದೇವಾಲಯ ಇರಬಹುದು. ಅದು ಸರಸ್ವತಿ ದೇವಿಗಾಗಿಯೋ ಇಲ್ಲ ಸರಸ್ವತಿ ನದಿಯ ದೇವತೆಯೋ. ಕತ್ತಲಾಗುತ್ತಾ ಇರುವಂತೆ ಜನಸಂಚಾರ ಕಡಿಮೆ ಆಯಿತು. ಅಲ್ಲಿ ಒಬ್ಬ ಸಾಧು ಕುಳಿತಿದ್ದ. ಅಭಾ ಹಾಗೂ ಅಕ್ಷಯರನ್ನು ಕಾಣುವಾಗ ಸಮೀಪ ಕುಳಿತುಕೊಳ್ಳುವಂತೆ ಹೇಳಿದ. ನನ್ನ ಬಳಿ ಪೂರಿ ಇದೆ, ಹೀಗೆ ಯಾರೋ ಕೊಟ್ಟಿದ್ದು, ತಿನ್ನುವಿರಾ? ಅಕ್ಷಯ್ ಯೋಚಿಸುತ್ತಾ ಇದ್ದ. ಈ ಸನ್ಯಾಸಿ ಅದೆಲ್ಲಿ ಯಾರ ಬಳಿ ಭಿಕ್ಷೆ ಬೇಡಿ ತಂದಿರುವುದೋ ಅದು, ನಾವು ಹೇಗೆ ತಿನ್ನುವುದು? ಆದರೆ ಅಭಾ ಅವನ ಎದುರಿಗೆ ಕುಳಿತೇ ಬಿಟ್ಟ. ಹೌದು ಬಾಬಾ, ತಿನ್ನುವ ಪದಾರ್ಥಗಳನ್ನು ಹಂಚಿಯೇ ತಿನ್ನಬೇಕು. ನನಗೆ ಅದು ಗೊತ್ತಿದೆ, ಆದರೆ ಅದು ಬೇರೆಯವರ ಹತ್ತಿರ ಇರುವಾಗ ಮಾತ್ರ. ಸನ್ಯಾಸಿ ಇವನ ಮಾತಿಗೆ ಜೋರಾಗಿ ನಕ್ಕ. ಸರಿ ಮಗು, ನಿನ್ನ ಹತ್ತಿರ ಇರುವುದನ್ನು ಕೊಡು ಎಂದು ನಾನು ಕೇಳಲ್ಲ. ತಿನ್ನುವೆಯಂತೆ ಕುಳಿತುಕೋ. ಆದರೆ ಇವನ್ಯಾರು? ನಿನ್ನ ಸ್ನೇಹಿತ? ಏನೋ ಅನುಮಾನ ಪಡುತ್ತಾ ಇರುವರು? ಅಭಾ ಹೇಳಿದ. ಅಕ್ಷಯ್ ಕುಳಿತುಕೋ, ಈ ಬಾಬಾ ನಮಗೆ ತಿನ್ನಲು ಪೂರಿ ಕೊಡುವರೋ? ಅಕ್ಷಯ್ಗೆ ಅದನ್ನು ತಿನ್ನಲಾರೆ, ಭಿಕ್ಷುಕನದು ಎಂದು ಹೇಳಲಾರ. ಬದಲಿಗೆ ಕೇಳಿದ. ನಾವು ಈಗ ನಮ್ಮ ಮನೆಗೆ ಹೋಗಬೇಕಲ್ಲ, ಸಮಯ ಆಯಿತು. ಅಭಾ ಹೇಳಿದ ನಗುತ್ತಾ. ಎಲ್ಲಿಯ ನಿಮ್ಮ ಮನೆ? ಅದೇ ಬೆಂಗಳೂರಿಗಾ? ಅಕ್ಷಯ್ ತಕ್ಷಣ ಹೇಳಿದ. ಬೆಂಗಳೂರಿಗೆ ಹೇಗೆ ಸಾಧ್ಯ? ನಾನು ಹೇಳಿದ್ದು ಇಲ್ಲಿನ ಮನೆ, ಸುರೀಂದರ್ ದೊಡ್ಡಪ್ಪನದು. ಅಭಾ ನಗುತ್ತಾ ಇದ್ದ. ಅಲ್ಲ ಅಕ್ಷಯ್, ನೀನು ಸುರೀಂದರ್ ದೊಡ್ಡಪ್ಪನ ಮನೆಯಲ್ಲಿ ಪೂರ್ತಿ 1 ಗಂಟೆಯೂ ಇಲ್ಲ, ಆಗಲೇ ಅದು ನಿನ್ನ ಮನೆ ಆಗಿ ಹೋಯಿತಾ? ನಾನು ಅಲ್ಲಿ 20 ವರ್ಷದಿಂದ ಇರುವೆ, ಎಂದೂ ಹಾಗೆ ಅನ್ನಲಿಲ್ಲ. ಒಂದು ತಿಳಿ, ನೀನು ಹೊರಗೆ ಸುತ್ತಲೂ ಎಂದು ಬೆಂಗಳೂರು ಬಿಟ್ಟು ಬಂದಿರುವೆ ಆಯ್ತಾ? ಇಲ್ಲಿ ಬಂದ ಮೇಲೆ ಸುರೀಂದರ್ ದೊಡ್ಡಪ್ಪನ ಮನೆ ಆದರೇನು, ಸರಸ್ವತಿ ಮಂದಿರದ ಸಮೀಪದ ಮಂಟಪ ಆದರೇನು, ಎಲ್ಲವೂ ಒಂದೇ ಅಲ್ಲವೇ? ಕುಳಿತುಕೋ. ಅಕ್ಷಯ್ ವಿಧಿ ಇಲ್ಲದೆ ಕುಳಿತುಕೊಂಡ. ಸನ್ಯಾಸಿ ನಗುತ್ತಾ ಇದ್ದ. ಅವನ ಬಳಿ ಇದ್ದದ್ದೇ ಕೆಲವು ಪೂರಿಗಳು. ಅದನ್ನು ತಿನ್ನಲು ಇವರಿಬ್ಬರನ್ನು ಏಕೆ ಆಹ್ವಾನಿಸಿದ ಅಕ್ಷಯನಿಗೆ ತಿಳಿಯಲೇ ಇಲ್ಲ. ಹೆದರುತ್ತಾ ಅದನ್ನು ಆಲೂ ಸಬ್ಜಿಯ ಜೊತೆ ನಂಚಿಕೊಳ್ಳುತ್ತಾ ಬಾಯಿಗೆ ಇರಿಸಿದ ಅಕ್ಷಯ್. ಮೊದಲ ತುತ್ತು ತುಂಬ ರುಚಿ ಅನ್ನಿಸಿತು. ಅವನ ಎಲೆಯಲ್ಲಿರುವುದನ್ನು ಮತ್ತೆ 2 ಸಲ ತಿಂದವನು ಅಭಾ ಬಳಿ ಹೇಳಿದ. ಅಭಾ, ಪೂರಿ ಹಾಗೂ ಆಲೂ ಪಲ್ಯ ತುಂಬ ಚೆನ್ನಾಗಿದೆ. ಅದೇನೋ, ಸನ್ಯಾಸಿ ಜೋರಾಗಿ ನಕ್ಕುಬಿಟ್ಟ. ಅಕ್ಷಯ್ ಚಕಿತನಾದ. ಅಭಾ ನಗುತ್ತಲೇ ಕೇಳಿದ. ಹೌದೇನೋ? ಆದರೆ ಮೊದಲು ಅದನ್ನು ತಿನ್ನಲು ಭಯಪಟ್ಟವನು ನೀನು. ಈಗ ರುಚಿ ಅನ್ನುವೆ. ನೋಡಿದೆಯಾ, ಯಾವುದನ್ನು ಮೊದಲೇ ತೀರ್ಮಾನಿಸಬಾರದು. ತಗೋ, ಅವರ ಬಳಿ ಇರುವ ಪಾತ್ರೆಯಿಂದ ಕೆಳಗೆ ಹೋಗಿ ಒಂದಿಷ್ಟು ನೀರು ನೀನು ಕುಡಿದು ಅವರಿಗೂ ತಂದುಕೊಡು. ಅಕ್ಷಯ್ ಅವನು ಹೇಳಿದ ಹಾಗೆ ಅವರಿಂದ ಪಾತ್ರೆ ಪಡೆದು ಕೆಳಗೆ ಹೋಗಿ ನೀರು ಕುಡಿದು ಅದರ ಭರ್ತಿ ನೀರು ತುಂಬಿಸಿ ತಂದ. ಸನ್ಯಾಸಿ ನಗುತ್ತಾ ಜೋರಾಗಿ ಹೇಳಿದ.
ಅಲಕಾನಂದ ಹಾಗೂ ಸರಸ್ವತಿ ಸಾವಿರಾರು ವರ್ಷಗಳ ಕಾಲದಿಂದ ತುಂಬಿ ಹರಿಯುತ್ತಲೇ ಇದೆ. ಅದೆಷ್ಟು ನೀರು ಹರಿಯಿತೋ, ಆದರೆ ನಮ್ಮ ಯೋಗ್ಯತೆ ಒಂದು ಚೊಂಬು ನೀರು ಅಷ್ಟೇ ಅನ್ನುತ್ತಾ ಜೋರಾಗಿ ನಕ್ಕ. ಅಲ್ಲವೇ ಗುರುಗಳೇ? ಅಷ್ಟೇ ಅಲ್ಲವೇ ಈ ಭೂಮಿಯಲ್ಲಿ ಎಲ್ಲಿ ಎಲ್ಲಿ ಏನೇನು ಇದೆಯೋ, ಎಷ್ಟಿದೆಯೋ, ನಮ್ಮ ಯೋಗ್ಯತೆ ಮಾತ್ರ ಈ ಚೊಂಬು ಹಿಡಿದಷ್ಟು ಅಲ್ಲವೇ? ಅಕ್ಷಯ್ ಮಾತ್ರ ತಲೆ ಕೆಟ್ಟು ಕುಳಿತಿದ್ದ, ಏನೂ ಮಾತನಾಡದೆ. ನಂತರ ಕೇಳಿದ, ಎಷ್ಟು ಹೊತ್ತಿಗೆ ಹೊರಡುವುದು ಇಲ್ಲಿಂದ? ಹೊರಡುವುದು ಎಲ್ಲಿಗೆ? ಅಭ ಆಶ್ಚರ್ಯದಿಂದ ಕೇಳಿದ. ಅಕ್ಷಯ್ ಈಗ ಚಕಿತನಾದ. ಅವನಿಗೆ ಅರಿವಾಗಿತ್ತು, ಅಭಾ ಸಹವಾಸ ಎಂದರೆ ಯೋಚಿಸಿದಷ್ಟು ಸುಲಭವಲ್ಲ. ಅಭಾ ಹೇಳಿದ, ನೋಡು, ನಾವಿರುವುದು ಎಷ್ಟು ಬೆಚ್ಚನೆಯ ಜಾಗ. ಇದಕ್ಕಿಂತ ಜಾಗ ಬೇಕೇ ನಿನಗೆ ತಂಗಲು? ಊಟದ ಯೋಚನೆ ಸಹ ಕಳೆಯಿತು. ಬಾಬಾ ಕೊಟ್ಟ ಪೂರಿ ತಿಂದು ಊಟದ ಚಿಂತೆ ಕಳೆಯಿತು. ಅದೇನು ನಿನಗೆ ದೊಡ್ಡಪ್ಪನ ಮನೆಯ ವ್ಯಾಮೋಹ? ಅಕ್ಷಯ್ಗೆ ಈಗ ಏನು ಮಾಡಲು ತೋಚಲಿಲ್ಲ. ಅಲ್ಲ, ಇಲ್ಲಿ ಮಲಗಲು ಮಂಚ, ಹಾಸಿಗೆ ಇವೆಲ್ಲ ಏನೂ ಇಲ್ಲವಲ್ಲ, ಅದಕ್ಕೆ ಏನು ಮಾಡುವುದು? ಅಬಾ ಹೇಳಿದ, ಈ ಕಲ್ಲು ಬಂಡೆಯೇ ಮಂಚ, ಹಾಸಿಗೆ. ಇನ್ನು ದಿಂಬು ಬೇಕು ಅಂದರೆ ಹೊರಗೆ ಹೋಗಿ ಒಂದು ಕಲ್ಲು ತೆಗೆದುಕೊಂಡು ಬಾ. ಸರಸ್ವತಿ ದೇವಿಯ ಮಡಿಲಿಗಿಂತ ಇನ್ನು ಯಾವ ಸ್ಥಳ ಬೇಕು ಮಲಗಲು? ಸನ್ಯಾಸಿ ಕಾಲು ಚಾಚಿ ಮಲಗಿಬಿಟ್ಟ. ಅವನಿಂದ ಸ್ವಲ್ಪ ದೂರದಲ್ಲಿ ಕಲ್ಲಿನ ಮೇಲೆ ಅಭಾ ಮಲಗಿದ. ಅಕ್ಷಯ್ಗೆ ಬೇರೆ ದಾರಿಯಿಲ್ಲ, ಅವನೂ ಮಲಗಿದ. ಸಮಯ ಎಷ್ಟಾಗಿರಬಹುದು ಎನ್ನುತ್ತಾ ಕೈ ಕಡೆ ನೋಡಿದ. ಗಡಿಯಾರ ರಾತ್ರಿ 9:10 ಎಂದು ತೋರಿಸಿತು. ಅಭಾ ಕಣ್ಣು ಮುಚ್ಚಿದ್ದ. ಅಕ್ಷಯ್ಗೆ ಇಷ್ಟು ಬೇಗ ಮಲಗಿ ಅಭ್ಯಾಸವಿಲ್ಲ. ಸುಮ್ಮನೆ ಮಲಗಿದ. ನಾನು ಅಲ್ಲಿ 2ನೇ ಸಲ ಹೋಗುತ್ತಾ ಇರುವುದು, ಅಭಾ ನುಡಿದ ಇದ್ದಕ್ಕಿದ್ದ ಹಾಗೆ. ಅಕ್ಷಯ್ಗೆ ಅರ್ಥವಾಗಿತ್ತು. ಅಭಾ ತಾವು ಹೋಗಿದ್ದ ವ್ಯಾಸಗುಫಾ ಬಗ್ಗೆ ಹೇಳುತ್ತಾ ಇರುವನು. ಅಭಾ, ಅಲ್ಲಿದ್ದವರು ಯಾರು? ಅಕ್ಷಯ್ ಕೇಳಿದ. ಆದರೆ ಅಭಾ ಅದಕ್ಕೆ ಉತ್ತರ ಕೊಡಲಿಲ್ಲ. ಬದಲಾಗಿ ಹೇಳಿದ, ನಾನು ಮೊದಲ ಸಲ ಅಲ್ಲಿಗೆ ಹೋದಾಗ ನನಗೆ 8-10 ವರ್ಷ ಇರಬಹುದೇನೋ. ಹೀಗೆ ಅಡ್ಡಾಡುತ್ತಾ ಅಚಾನಕ್ಕಾಗಿ ಆ ಮಾರ್ಗದಲ್ಲಿ ಹೋದೆ. ಗೊತ್ತಿಲ್ಲದೆ ಕುತೂಹಲದಿಂದ ನೀರಿನ ಒಳಗೆ ಹೋದವನು ಆ ಗುಹೆ ಪ್ರವೇಶ ಮಾಡಿಬಿಟ್ಟೆ. ಆಗಲೂ ಹೀಗೆ ಒಳಗೆ ಹೋಗುವಾಗ ಗುಹಾ ಕೊಠಡಿಯಲ್ಲಿ ಅವರು ಕುಳಿತಿದ್ದರು. ನಾನು ಅವರ ಎದುರಿಗೆ ನಿಂತೆ. ಮಾತನಾಡಿಸುವ ಎನ್ನುವುದರಲ್ಲಿ ಅವರು ನನ್ನ ಕಡೆ ನೋಡಿದರು. ತಮ್ಮ ಬೆರಳನ್ನು ತುಟಿಯ ಮೇಲಿಟ್ಟು ಮಾತು ಆಡಬೇಡ ಎನ್ನುವಂತೆ ಸನ್ನೆ ಮಾಡಿದರು. ನಾನು ಏನೂ ಆಡಲಿಲ್ಲ. ಇದು ಕಳೆದು 18-20 ವರ್ಷಗಳೇ ಆಯಿತೋ ಏನೋ ನೆನಪಿಲ್ಲ. ನೆನ್ನೆ ನಿನ್ನ ಜೊತೆ ಅಲ್ಲಿ ಓಡಾಡುವಾಗ ಅದೇನೋ ಹಳೆಯ ನೆನಪು ಬಂದಿತು. ಮತ್ತೆ ಅದೇಕೋ ಅಲ್ಲಿ ಹೋಗುವ ಮನಸ್ಸಾಯಿತು. ತೀರಾ ವಿಚಿತ್ರ ಎಂದರೆ ನೋಡು, ಅವರು ಆಗ ನೋಡಲು ಹೇಗಿದ್ದರೋ ಹಾಗೇ ಇರುವರು. ಆಗ ಕುಳಿತಿದ್ದ ಭಂಗಿಯಲ್ಲೇ ಕುಳಿತಿರುವರು, ಹಾಗೇ ಇರುವರು. ಬಹುಶಃ 100 ವರ್ಷಗಳಿಂದ ಅಲ್ಲೇ ಹಾಗೆ ಕುಳಿತಿರುವರೋ ಏನೋ. ಅಕ್ಷಯ್ ಈಗ ಕೇಳಿದ, ಅಂದರೆ ಅವರು ವ್ಯಾಸ ಮಹರ್ಷಿಗಳು ಇರಬಹುದೇ? ಅಬಾ ಹೇಳಿದ, ಅಕ್ಷಯ್, ಅವರು ಅಮರರು. ಅವರೇ ಇರಬಹುದೋ ಏನೋ. ಆದರೆ ನಮ್ಮಿಬ್ಬರಿಗೂ ಗೊತ್ತಿಲ್ಲದ ವಿಷಯ ನಾವು ಚರ್ಚಿಸಲಾರೆವು. ಪಕ್ಕದಲ್ಲಿ ಸನ್ಯಾಸಿ ಕಣ್ಣು ಮುಚ್ಚಿ ಮಲಗಿರುವಂತೆ ಹೇಳಿದ, ನಿಜ, ಅವರು ವ್ಯಾಸ ಮಹರ್ಷಿಗಳು. ಆದರೆ ನೀವು ಎಚ್ಚರವಾಗಿರಿ. ಆ ವಿಷಯ ಎಲ್ಲಿ ಸಹ ಚರ್ಚಿಸಬೇಡಿ. ಇಲ್ಲಿಗೆ ನಿಮ್ಮ ಮಾತು ನಿಲ್ಲಿಸಿಬಿಡಿ. ಪುನಃ ಹೊರಗೆ ಎಲ್ಲಿ ಸಹ ಆ ವಿಷಯ ಮಾತನಾಡಬೇಡಿ. ಅಕ್ಷಯ್ ಈಗ ಕುತೂಹಲದಿಂದ ಕೇಳಿದ, ಅಂದರೆ ಬಾಬಾ, ನೀವು ಸಹ ಅಲ್ಲಿ ಹೋಗಿದ್ದೀರಾ? ಸನ್ಯಾಸಿ ಹೇಳಿದ, ಇಲ್ಲ ಇಲ್ಲ, ನಾನೆಂದೂ ಅಲ್ಲಿ ಹೋಗಲಿಲ್ಲ. ಹಾಗೆಲ್ಲ ಹೋಗಲೂ ಬಾರದು. ಹಾಗಲ್ಲದೆ ಎಲ್ಲರೂ ಹೋಗುವುದಾದರೆ ಅವರ ಸ್ಥಿತಿ ಏನು? ಅದಕ್ಕೆ ಹೇಳಿದ್ದು. ಅದನ್ನು ಮರೆತು ಬಿಡಿ. ಮತ್ತೆ ನೀವು ಎಂದೂ ಅಲ್ಲಿ ತಲೆ ಹಾಕಬೇಡಿ. ಅಬಾ ಹೇಳಿದ, ಹಾಗೆ ಆಗಲಿ ಬಾಬಾ, ನೀವು ಹೇಳುವುದು ಸರಿಯಿದೆ. ಅಭಾ ಕೆಲ ಕ್ಷಣದಲ್ಲೇ ನಿದ್ದೆಯ ಮಡಿಲಿಗೆ ಜಾರಿದ. ಅಕ್ಷಯ್ಗೆ ಇದು ಹೊಸ ಅನುಭವ. ಎಲ್ಲಿಯೋ ಹೊರಗೆ ಕಲ್ಲಿನ ಮೇಲೆ ಮಂಟಪದೊಳಗೆ ಹಾಸಿಗೆ, ದಿಂಬು, ಹೊದಿಕೆ ಏನೂ ಇಲ್ಲದೆ ಮಲಗುವುದು. ಅವನಿಗೆ ಎಷ್ಟು ಸಮಯ ಕಳೆದರೂ ಅದೇ ದೃಶ್ಯ ಕಾಡುತ್ತಾ ಇದ್ದಿತು. ಗುಹೆಯೊಳಗೆ ತಂಪಾದ ಆ ವಾತಾವರಣದಲ್ಲಿ ನಡೆದಿದ್ದು. ಆ ಕೊಠಡಿಯಲ್ಲಿ ಮಹರ್ಷಿಗಳು ತಮ್ಮನ್ನು ನೋಡುವಾಗ ಅವರ ಮುಖದಲ್ಲಿ ಹರಡಿದ್ದ ನಗು, ಪ್ರಭೆ ಎಲ್ಲವೂ ಕಣ್ಣಿನ ಎದುರು ನಿಲ್ಲುತ್ತಾ ಇದ್ದಿತು. ಅಕ್ಷಯ್ಗೆ ಸ್ವಲ್ಪ ಜೋಂಪು ಹತ್ತಿದ ಹಾಗಾಗಿ ಪುನಃ ಎಚ್ಚರವಾಯಿತು. ಕೊರೆಯುವ ಚಳಿ, ಕಲ್ಲಿನ ನುಣುಪು, ದೇಹ ನವಿರಾಗಿ ನಡುಗುತ್ತಾ ಇದ್ದಿತು.
ಮತ್ತೆ ಒಂದು ಕ್ಷಣ ಮೈಯೆಲ್ಲ ಬೆಚ್ಚಗಾದ ಅನುಭವ. ಹಿತವಾಗಿದ್ದು ಗಾಢವಾದ ನಿದ್ದೆಗೆ ಜಾರಿದ. ಪುನಃ ಅಕ್ಷಯ್ಗೆ ಎಚ್ಚರ ಆಗುವಾಗ ಬೆಳಗಿನ ಜಾವ ಇರಬಹುದು. ಮೈಮೇಲೆ ಇದ್ದ ಹೊದ್ದಿಕೆಯನ್ನು ಕುತ್ತಿಗೆವರೆಗೂ ಎಳೆದುಕೊಂಡು ಮುದುರಿ ಮಲಗಿದ. ತಟ್ಟನೆ ಅವನ ಮನ ಎಚ್ಚರಗೊಂಡಿತು. ಮೈಮೇಲೆ ಇರುವ ಹೊದ್ದಿಕೆ ಎಲ್ಲಿಂದ ಬಂದಿತು ಇದು? ತಾನು ಮಲಗುವಾಗ ಹಾಸಿಗೆ ಹೊದಿಕೆ ದಿಂಬು ಇಲ್ಲದೆ ಕಲ್ಲಿನ ಮೇಲೆ ಮಲಗಿದವನಲ್ಲವೇ? ತಟ್ಟನೆ ಎದ್ದು ಕುಳಿತ. ಏಕೆ, ಏನಾಯಿತು? ನಿದ್ದೆ ಮುಗಿಯಿತೆ? ಅಭ ಅಪ್ಯಾಯಮಾನ ಧ್ವನಿಯಲ್ಲಿ ಕೇಳಿದ. ಈ ಹೊದ್ದಿಕೆ ಎಲ್ಲಿಂದ ಬಂದಿತು? ಅಕ್ಷಯ್ ಕೇಳಿದ. ಅಭ ಸುತ್ತಲೂ ನೋಡಿದ. ಬಾಬಾ ನಮ್ಮ ಜೊತೆ ಮಲಗಿದ್ದವರು, ಅವರ ಬಳಿ ಇದ್ದ ದಟ್ಟಿ ಇದು. ನಿನಗೆ ಹೊದಿಸಿದ್ದಾರೆ. ಬೆಳಗ್ಗೆ ಬೆಳಗ್ಗೆ ಎಲ್ಲಿಯೋ ಹೊರಟು ಹೋಗಿದ್ದಾರೆ. ಅವರುಗಳು ಹಾಗೆ, ಬಹುಶಃ ಪುನಃ ನಮಗೆ ಸಿಗಲ್ಲ. ಅಕ್ಷಯ್ ಯೋಚಿಸಿದ. ನಮಗೆ ಸಂಬಂಧವೇ ಪಡದ ಅಪರಿಚಿತರು ಅವರು. ಅವರ ಹೆಸರು ಸಹ ತಿಳಿಯದು. ಯಾವ ನಿರೀಕ್ಷೆ ಸಹ ಇಲ್ಲ. ರಾತ್ರಿ ತಿನ್ನಲು ಅನ್ನ ಕೊಟ್ಟರು. ರಾತ್ರಿ ಮಲಗಿರಲು ನನ್ನ ಹೊರಳಾಟ ನೋಡದೆ ಈ ಬೆಚ್ಚಗಿನ ಹೊದಿಕೆ ಹೊದಿಸಿದ್ದಾರೆ. ಯಾವ ರೀತಿಯ ಮನಸ್ಸುಗಳು ಇದು? ನಿಸ್ವಾರ್ಥ ನಿಷ್ಕಲ್ಮಶ ಪ್ರೀತಿ ಎಂದರೆ ಇದೇ ಏನು? ಅಕ್ಷಯ್ ಕೇಳಿದ. ಈ ಹೊದಿಕೆ ಅವರಿಗೆ ಮರಳಿಸುವುದು ಬೇಡವೇ? ಅಭ ನುಡಿದ. ನೀನು ಏನನ್ನು ಮರಳಿಸಬಲ್ಲೆ? ಅವರು ಕೊಟ್ಟ ಊಟವನ್ನೇ, ಅವರ ಹೊದ್ದಿಕೆಯನ್ನೇ. ಇದು ಬಾಬಾರ ಆಶೀರ್ವಾದ. ನಿನಗೆ ಸಿಕ್ಕಿರುವುದು. ನಿನ್ನ ಬಳಿ ಇಟ್ಟುಕೋ. ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 18. ಇಬ್ಬರು ಎದ್ದು ಕೆಳಗೆ ಹೋಗಿ ಸರಸ್ವತಿಯಲ್ಲಿ ಸ್ನಾನ ಮುಗಿಸಿ ಮತ್ತೆ ಸುರೀಂದರ್ ದೊಡ್ಡಪ್ಪನ ಮನೆ ಸೇರುವಾಗ ಸೂರ್ಯ ಉದಯಿಸಲು ಸಿದ್ಧನಾಗುತ್ತಾ ಇದ್ದ. ದೊಡ್ಡಪ್ಪನ ಟೀ ಹೋಟೆಲಿನಲ್ಲಿ ಬಿಸಿ ಬಿಸಿ ಟೀ ಕುದಿಯುತ್ತಾ ಇದ್ದಿತು. ಇವರಿಬ್ಬರನ್ನು ನೋಡುವಾಗ ಸುರೀಂದರ್ ಹೇಳಿದ. ಇದೇನು ಅಭಾ, ರಾತ್ರಿ ಎಲ್ಲ ಇವರಿಗೆ ಎಲ್ಲಿ ಸುತ್ತಿಸುತ್ತಾ ಇದ್ದೆ? ಪಾಪ, ಊರಿಗೆ ಹೊಸಬರು, ಅವರನ್ನು ನೀನು ಹೀಗೆ ಕಾಡುವುದು ಸರಿಯಾ? ಇಲ್ಲ ದೊಡ್ಡಪ್ಪ, ವ್ಯಾಸಗುಫಾ, ಗಣೇಶ ಮಂದಿರ, ನಿಮ್ಮ ಭೀಮನ ಸೇತುವೆ ಎಲ್ಲ ನೋಡುವಾಗಲೇ ಕತ್ತಲಾಯಿತು. ಸರಸ್ವತಿ ಮಂದಿರದ ಬಳಿ ಮಲಗಿದ್ದೆವು, ಈಗ ಬಂದೆವು, ವಿನಯದಿಂದ ಉತ್ತರಿಸಿದ ಅಭ. ರಾತ್ರಿ ಮನೆಗೆ ಬಂದು ಬೆಚ್ಚಗೆ ಮಲಗಬೇಕಲ್ಲವೇ? ಚಳಿಯಲ್ಲಿ ಅಲ್ಲೇ ಏಕೆ ಉಳಿಯಬೇಕಿತ್ತು? ಎನ್ನುತ್ತಾ ಅಕ್ಷಯ್ ಕಡೆ ತಿರುಗಿ ಹೇಳಿದ ಸುರೀಂದರ್. ಹುಷಾರಾಗಿರಿ, ಇವನ ಜೊತೆ ಸೇರಿದರೆ ನೀವು ಬಾಬಾ ಆಗಿ ಹೋಗುವಿರಿ. ಇದೆಲ್ಲಿಯದು ಕೌದಿ, ಹಳೆಯದು? ಅಕ್ಷಯ್ ಹೇಳಿದ. ರಾತ್ರಿ ಮಲಗಿರುವಾಗ ಅದ್ಯಾರೋ ಬಾಬಾ ಕೊಟ್ಟರು. ಬೆಳಗ್ಗೆ ನೋಡುವಾಗ ಅವರಿರಲಿಲ್ಲ. ಸುರೀಂದರ್ ಏನೂ ಮಾತನಾಡದೆ ಇಬ್ಬರಿಗೂ ಬಿಸಿ ಬಿಸಿ ಟೀ ನೀಡಿದ. ಟೀ ಕುಡಿಯುವಾಗ ಹೇಳಿದ. ಇವತ್ತೂ ಹಾಲು ಹಾಕಿ ಪರೋಟ ಮಾಡುವೆ. ಇಬ್ಬರು ತಿಂದು ನಂತರ ಸುತ್ತಾಟಕ್ಕೆ ಹೋಗಿ. ರಾತ್ರಿ ಇಲ್ಲಿ ಬಂದು ಮಲಗಿದರೆ ಒಳ್ಳೆಯದು. ಮತ್ತೆ ಅಕ್ಷಯ್ ವ್ಯಾಸಗುಫಾದ ಬಗ್ಗೆ, ತಾವು ಒಳಹೋಗಿ ನೋಡಿದ್ದ ಮಹರ್ಷಿಗಳ ಬಗ್ಗೆ ಸುರೀಂದರ್ ಬಳಿ ಚರ್ಚಿಸಲು ಹೋಗಲಿಲ್ಲ. ಸುರೀಂದರ್ ಅಭಾ ಜೊತೆ ಮಾತನಾಡುತ್ತಲೇ ಇದ್ದ. ಅಭಾ ಮಾತ್ರ ನಗುತ್ತಾ ಎಲ್ಲಕ್ಕೂ ಅಸಂಬದ್ಧವಾಗಿ ಉತ್ತರಿಸಿ ದೊಡ್ಡಪ್ಪನ ಮಾತಿನ ದಾರಿ ತಪ್ಪಿಸುತ್ತಾ ಇದ್ದ. ನೀನು ಮೊದಲಿನಿಂದ ಹೀಗೆ, ದೊಡ್ಡ ಕಳ್ಳ. ನಾನು ಒಂದು ಕೇಳಿದರೆ ನೀನು ಮತ್ತೇನೋ ಹೇಳುತ್ತೀಯ. ನನಗೆ ತಿಳಿಯುತ್ತದೆ, ಅದು ನೀನು ಬೇಕೆಂದು ಮಾಡುವುದು. ಈ ದೊಡ್ಡಪ್ಪನನ್ನು ದಡ್ಡ ಎಂದು ಮಾಡಿದ್ದೀಯಾ? ಅಭಾ ಕೇಳಿದ. ಈಗ ಏನಾಯ್ತು ದೊಡ್ಡಪ್ಪ? ಮತ್ತೆ ಇನ್ನೇನು? ನೀನು ಎಲ್ಲರಂತೆ ಏಕೆ ಇರಬಾರದು? ನೀನು ಹೂ ಅನ್ನು. ಒಂದು ಹುಡುಗಿಯನ್ನು ನೋಡುವುದೇನು ಸಿದ್ಧವೇ ಇದೆ. ದಾರುನ್ ನಿನ್ನೆಯೂ ಬಂದಿದ್ದ. ಅವನ ಮಗಳು ಗಿರಿಜಾ ಮದುವೆಗೆ ಸಿದ್ಧವಿದ್ದಾಳೆ, ಹುಡುಗ ಬೇಕು ಎಂದು. ನಿನಗೆ ತಕ್ಕ ಜೋಡಿ. ಏನು ಹೇಳುವೆ? ಈ ಹುಚ್ಚು ಓಡಾಟ ಎಲ್ಲ ಕಟ್ಟಿಡು. ಒಂದು ಮದುವೆ ಅಂತ ಆಗಿ ಸುಖವಾಗಿರು. ದಾರುನ್ಗೆ ಜಮೀನು ಏನು ಕಡಿಮೆ ಇದೆಯಾ? ಅದನ್ನೇ ನೋಡಿಕೊಂಡು ಇದ್ದರೂ ಆಯಿತು. ಏನು ಹೇಳುವೆ? ಅಬಾ ಹೇಳಿದ ಅಮಾಯಕತೆಯಿಂದ. ನಾನು ಎಲ್ಲಿ ಸುತ್ತಾಡಲು ಹೋಗುವೆ? ನೀನೇ ಅಲ್ಲವೇ ನಿನ್ನ ಈ ಅತಿಥಿಯನ್ನು ಕರೆದುಕೊಂಡು ಹೋಗಿ ಎಲ್ಲ ತೋರಿಸು ಎಂದು ಹೇಳಿದ್ದು. ಈಗ ಹೀಗೆ ಹೇಳುವೆ? ಸುರೀಂದರ್ ಕೂಗುತ್ತಿದ್ದ. ನೀನು ಪುನಃ ನನ್ನ ಮಾತಿನ ದಾರಿ ತಪ್ಪಿಸಬೇಡ. ಇವರ ವಿಷಯ ಬಿಡು. ನೀನು ಮದುವೆ ಎಂದು ಆಗುವೆ ಎಂದು ಹೇಳು. ಅಭಾ ಹೇಳಿದ. ದೊಡ್ಡಪ್ಪ, ನನ್ನಂಥ ದಾರಿಗೆಟ್ಟ ಕರುವಿನಂತೆ ತಿರುಗುವ ಮನುಷ್ಯನಿಗೆ ಮದುವೆ ಏಕೆ? ಹಾಗೆ ನೋಡಿದರೆ ನೋಡು, ನಿನಗೆ ಮನೆಯಲ್ಲಿ ಎಷ್ಟು ಕೆಲಸವಿದೆ. ಮನೆ ನೋಡಿಕೊಳ್ಳಲು, ಟೀ ಅಂಗಡಿ ನೋಡಿಕೊಳ್ಳಲು, ಜಮೀನು ದನಗಳು ಎಲ್ಲ ಇವೆ. ನಿನಗೆ ಸಹಾಯ ಮಾಡುವರು ಎಂದು ಈ ಮನೆಯಲ್ಲಿ ಯಾರೂ ಇಲ್ಲ. ನೀನು ಮದುವೆ ಆದರೆ ಅದು ಒಂದು ನ್ಯಾಯ. ಸುರೀಂದರ್ಗೆ ಕೋಪ ಬಂದಿತು. ಇದನ್ನು ಕೇಳಲು ನಾನು ನಿನ್ನ ಮಾತನಾಡಿಸಬೇಕು ಅಲ್ಲವೇ? ಎಲ್ಲಾದರೂ ಹಾಳಾಗು.
ನಿನಗೆ ಬುದ್ಧಿ ಹೇಳುವ ಶಕ್ತಿ ಯಾರಿಗೂ ಇಲ್ಲ ಎನ್ನುತ್ತಾ ಅಕ್ಷಯ್ನತ್ತ ತಿರುಗಿದ. ನೋಡಿ, ನೀವಾದರೂ ಇವನಿಗೆ ಬುದ್ಧಿ ಹೇಳಿ, ಸ್ಥಿರವಾಗಿ ಒಂದು ಕಡೆ ನಿಲ್ಲಲು ತಿಳಿಸಿ. ಒಂದು ಮದುವೆ, ಮನೆ ಎಂದು ಒಂದು ಕಡೆ ನಿಂತರೆ ಜೀವನಕ್ಕೆ ಒಂದು ಅರ್ಥವಿದೆ ಅಲ್ಲವೇ? ಅವನಿಗೆ ತಿಳಿಸಿ ಹೇಳಿ. ಅಕ್ಷಯನಿಗೆ ತಕ್ಷಣ ಏನು ಮಾತನಾಡಲು ತೋಚಲಿಲ್ಲ. ತಾನು ಮನೆಯಿಂದ ಹೊರಡುವಾಗ ತನ್ನ ತಂದೆ ಹಾಗೂ ತಾಯಿ ಸಹ ಇದೇ ಪ್ರಯತ್ನದಲ್ಲಿದ್ದರು. ಸುಂದರವಾದ ಒಂದು ಹುಡುಗಿಯನ್ನು ಹೊಂದಿಸಿ ತಂದಿದ್ದರು. ನಾನಾದರೋ 15 ದಿನದಲ್ಲಿ ಬರುವೆನೆಂದು ಅವರಿಗೆ ಸಮಾಧಾನ ಹೇಳಿ ಮನುವಿನ ಜೊತೆ ಬಂದವನು ಹಿಂದೆ ಹೋಗದೆ ಇಲ್ಲಿ ಬಂದು ಕುಳಿತೆ. ಇಲ್ಲಿ ಸುರಿಂದರ್ ಇರುವಂತೆ ಅಲ್ಲಿ ನನ್ನ ತಂದೆ ತಾಯಿ ಸಹ ಸಂಕಟ ಪಡುತ್ತಾ ಇರಬಹುದು ಎನ್ನಿಸಿತು. ಏಕೋ ಈ ಸಲ ತಪ್ಪು ಮಾಡಿದೆ ಅನ್ನಿಸಿತು. ಅಪ್ಪನ ಕೈಲಿ ಹೇಳಿದ್ದೆ ಹಿಂದೆ ಬರುವುದಾಗಿ. ಅವರು ಸಹ ನಂಬಿದ್ದರು. ಹೊರಡುವಾಗ ರೈಲ್ವೆ ಸ್ಟೇಷನ್ ತನಕ ಬಂದು ನಿಂತು ಕೈ ಆಡಿಸುತ್ತಾ ನಿಂತ ತಂದೆ ತಾಯಿಯ ಚಿತ್ರ ನೆನಪಿಗೆ ಬಂದು ಅಕ್ಷಯ್ ಭಾವುಕನಾದ. ತಾನು ಹೊರಡುವ ಮುಂಚೆ ಅಪ್ಪ ತೋರಿಸಿದ ಫೋಟೋ ಅದು ಹೇಗೋ ತನ್ನ ಪರ್ಸಿನಲ್ಲಿ ಉಳಿದು ಹೋಗಿತ್ತು. ಅದನ್ನು ಒಮ್ಮೆ ನೋಡುವ ಮನಸ್ಸಾಯಿತು. ಸುರಿಂದರ್ ಕೊಟ್ಟ ಟೀ ಕುಡಿದು ಮುಗಿದಿತ್ತು. ಅಲ್ಲಿಂದ ಎದ್ದವನು ತನ್ನ ರೂಮಿನ ಕಡೆ ಹೊರಟ. ಸುರಿಂದರ್ ಅಭಾ ಕಡೆ ನೋಡಿದ. ಈ ಮನುಷ್ಯ ಅದು ಏಕೆ ಹಾಗೆ ಎದ್ದು ಹೋದ? ತಾನೇನು ತಪ್ಪು ಮಾತನಾಡಿದೆ? ಅಭಾ ಸಹ ಎದ್ದವನು ಒಳಗೆ ಹೊರಟು ನಿಧಾನವಾಗಿ ಒಳಗಡೆ ಬಂದ. ಅಭಾ ಏತಕ್ಕೂ ರೂಮಿನ ಒಳಗಡೆ ಬಗ್ಗಿ ನೋಡಿದ. ಅಕ್ಷಯ್ ಯಾವುದೋ ಫೋಟೋ ಹಿಡಿದು ನೋಡುತ್ತಾ ನಿಂತಿದ್ದ. ದೊಡ್ಡಪ್ಪ ಮಾತನಾಡಿದ್ದು ಬೇಸರ ಆಯ್ತಾ? ದೊಡ್ಡವರು ಹಾಗೆ ಯೋಚಿಸದೆ ಮಾತನಾಡುವರು, ಅಭಾ ಹೇಳಿದ. ಅದಕ್ಕೆ ಅಕ್ಷಯ್ ಹೇಳಿದ, ಇಲ್ಲ ಹಾಗಲ್ಲ, ನಮ್ಮ ಮನೆಯಲ್ಲಿ ಸಹ ಅದೇ ಸಮಸ್ಯೆ. ನಾನು ಟೂರ್ ಹೊರಡುವಾಗ ಅಪ್ಪ ಅಮ್ಮ ಹೀಗೆ ಯಾವುದೋ ಹುಡುಗಿ ತೋರಿಸಿದ್ದರು. ನಾನು ಸಹ ಒಪ್ಪಿಗೆ ಸೂಚಿಸಿದ್ದೆ. ಆದರೆ ಈ ಚಾರ್ಧಾಮ್ ಯಾತ್ರೆ ಎಂದು ಬಂದವನು ನಂತರ ಮನಸ್ಸು ಬದಲಾಗಿ ಇತ್ತ ಬಂದೆ. ನನ್ನ ಗೆಳೆಯ ಮನುವನ್ನು ಹಿಂದೆ ಕಳಿಸಿದೆ. ಅಪ್ಪ ಅಮ್ಮ ಅಲ್ಲಿ ಇಬ್ಬರೇ ಬೇಸರ ಪಡುವರು ಎಂದು ಚಿಂತಿಸುವಾಗ ನನ್ನ ಮನಸ್ಸು ಕೆಲವೊಮ್ಮೆ ಕುಗ್ಗುತ್ತದೆ, ಅಭಾ ಹೇಳಿದ. ನಿನ್ನ ಮಾತು ಸರಿಯೇ. ನಿನಗಾದರೆ ಅಪ್ಪ ಅಮ್ಮ ಎಂದು ಚಿಂತಿಸಲು ಇರುವರು. ನನಗೆ ಯಾರೂ ಇಲ್ಲ, ಅನಾಥ. ಸುರಿಂದರ್ ದೊಡ್ಡಪ್ಪ ಹೇಳುತ್ತಾರೆ. ಆದರೆ ಮದುವೆ, ಸಂಸಾರ, ಮನೆ ಜವಾಬ್ದಾರಿ ಇವೆಲ್ಲ ನನ್ನ ಜಯಮಾನಕ್ಕೆ ಒಗ್ಗುವುದಿಲ್ಲ. ನೀನು ಹೀಗೆ ಸುಳ್ಳು ಆಶ್ವಾಸನೆ ಕೊಡುವುದಕ್ಕಿಂತ ನಿನ್ನ ತಂದೆ ತಾಯಿಗೆ ನಿನ್ನ ಮನಸ್ಸು ನೇರವಾಗಿ ತಿಳಿಸುವುದು ಒಳ್ಳೆಯದು. ಒಂದು ವೇಳೆ ಮದುವೆ ಆಗುವ ಇಚ್ಛೆ ಇದ್ದಲ್ಲಿ ಮದುವೆ ಆಗಿಬಿಡು, ಅದು ತಪ್ಪೇನಿಲ್ಲ. ನಿನಗೆ ಈ ಹಿಮಾಲಯ, ಗುಡ್ಡಗಾಡು ಇವೆಲ್ಲ ಇಷ್ಟ ಅನಿಸಿದರೆ ಹೇಳು. ಸುರಿಂದರ್ ದೊಡ್ಡಪ್ಪನಿಗೆ ಹೇಳಿದರೆ ಇಲ್ಲಿಯ ಹುಡುಗಿ ನೋಡುವರು. ಇಲ್ಲೇ ನೆಲೆಸಿಬಿಡು. ಅಕ್ಷಯ್ ಹೇಳಿದ. ಇಲ್ಲ, ಹಾಗೆಲ್ಲ ಅಲ್ಲ. ನೋಡೋಣ, ಈ ಸಲ ಹಿಂದೆ ಊರಿಗೆ ಹೋದ ನಂತರ ಏನಾದರೂ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವೆ. ಇವರು ಹೀಗೆ ಹರಟೆ ಹೊಡೆಯುತ್ತಾ ಕುಳಿತಿರಲು ಹೊರಗಿನಿಂದ ಸುರಿಂದರ್ ಕೂಗಿದರು. ಅರೇ ಅಭಾ, ಬಾ, ಪರೋಟ ಸಿದ್ಧವಾಯಿತು. ಬಿಸಿಯಾಗಿ ತಿಂದರೆ ಚೆನ್ನ. ನಿನ್ನ ಸ್ನೇಹಿತ ಅತಿಥಿಯನ್ನು ಬರಲು ಹೇಳು. ಇಬ್ಬರು ಹೊರಬಂದರು. ಆಲೂ ಪರೋಟ ಜೊತೆ ಗಟ್ಟಿ ಮೊಸರು ಸಿದ್ಧವಿತ್ತು. ಜೊತೆಗೆ ಎಂಥದೋ ಬಂಗನ್ ಬರ್ತಾ, ಬೆಂಕಿಯಲ್ಲಿ ಬೇಯಿಸಿದ ಪರೋಟ ಮೇಲೆ ಹಾಕಿದ ತುಪ್ಪ ತಿನ್ನಲು ಒಳ್ಳೆ ರುಚಿ ಕೊಡುತ್ತಾ ಇದ್ದಿತು. ಅಭಾ ಹೇಳಿದ, ದೊಡ್ಡಪ್ಪ, ನೀನು ನನ್ನ ಸುತ್ತುವ ಕಾರ್ಯಕ್ರಮ ಎಲ್ಲ ಹಾಳು ಮಾಡ್ತಾ ಇದ್ದೀಯ. ಇಷ್ಟು ರುಚಿಯಾಗಿ ಮಾಡಿ ಹಾಕಿ ನಮಗೆ ಹೊರಗೆ ಏನೂ ತಿನ್ನಲು ಮನಸ್ಸು ಬಾರದ ಹಾಗೆ ಮಾಡುವೆ. ಸುರಿಂದರ್ ನಗುತ್ತಾ ಅಕ್ಷಯ್ನನ್ನು ಕೇಳಿದ. ಮಗು, ತಿನಿಸು ಇಷ್ಟ ಆಯ್ತೆ? ಅಕ್ಷಯ್ ಹೇಳಿದ. ಆಹಾ ದೊಡ್ಡಪ್ಪ, ಇಷ್ಟು ರುಚಿಯಾದ ಪರೋಟ ಮನೆಯಲ್ಲಿ ಸಹ ತಿಂದಿರಲಿಲ್ಲ. ಅಷ್ಟಕ್ಕೂ ಅಲ್ಲಿ ಎಲ್ಲ ಇಂತಹ ತಿಂಡಿ ಸಿಗೋಲ್ಲ, ಬೇರೆ ಥರ. ಹೋಟೆಲ್ನಲ್ಲಿ ಸಹ ಇಷ್ಟು ರುಚಿಯಾದ ತಿಂಡಿ ಸಿಗುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ. ಇಷ್ಟವಾಯಿತು ದೊಡ್ಡಪ್ಪ. ಸುರಿಂದರ್ ಹೇಳಿದ. ಹೋಟೆಲ್ ಎಂದು ಏಕೆ ಭಾವಿಸುತ್ತಾ ಇರುವೆ ಮಗು? ಹಾಗೆಲ್ಲ ಅಂದುಕೊಳ್ಳಬೇಡ. ನೀನು ನನ್ನ ಅತಿಥಿ ಅಲ್ಲದೆ ಅಭಾ ಥರ ನೀನು ನನ್ನನ್ನು ದೊಡ್ಡಪ್ಪ ಎಂದೇ ಕರೆಯುತ್ತಾ ಇರುವೆ. ಅದಕ್ಕಿಂತ ಸುಖ ಏನು ಬೇಕು ಈ ಸುರಿಂದರ್ಗೆ? ಅದೇನೋ ಸುಮ್ಮನೆ ಟೀ ಸ್ಟಾಲ್ ಎಂದು ಹಾಕಿರುವೆ ಅಷ್ಟೆ. ಅದು ಜೀವನ ಮಾರ್ಗವಲ್ಲ. ಆ ನೆಪದಲ್ಲಿ ಒಂದಿಷ್ಟು ಜನ ಬಂದು ಹೋಗುವರು, ಹಳ್ಳಿಯ ಜನ ಬರುವರು ಎನ್ನುವ ಕಾರಣ ಈ ಒಂಟಿ ಬಡಕನಿಗೆ. ಅಲ್ಲಿ ಲಾಭದ ನಿರೀಕ್ಷೆಯೆಲ್ಲ ಇಲ್ಲ. ಟೀ ಪುಡಿ ಬೆಲ್ಲ ತರುವಷ್ಟು ಹಣ ಬಂದರೆ ಸರಿ. ಹಾಲಿಗೆ ಮನೆಯಲ್ಲಿ ಹಸು ಇದೆ. ಈ ಅಭಾಗೆ ನನ್ನ ಜೊತೆ ಇದ್ದು ಬಿಡು ಎಂದರೆ ಅದೇನೋ ಒಗ್ಗುವುದಿಲ್ಲ ಅವನಿಗೆ. ಅಭಾ ತಮಾಷೆಗೆ ನುಡಿದ, ಅಕ್ಷಯನನ್ನು ತೋರಿಸುತ್ತ. ಚಿಂತಿಸಬೇಡ ದೊಡ್ಡಪ್ಪ, ಈ ಮನುಷ್ಯ ನಿನ್ನ ಆಸ್ತಿ ಮೇಲೆ ಕಣ್ಣು ಹಾಕಿದಂತೆ ಕಾಣುತ್ತಾನೆ. ನಿನ್ನೆ ರಾತ್ರಿಯೆಲ್ಲ ನಮ್ಮ ಮನೆಗೆ ಹೋಗೋಣ, ನಮ್ಮ ಮನೆಗೆ ಹೋಗೋಣ ಎಂದು ಹೇಳುತ್ತಿದ್ದ. ನಾನು ಹೇಳಿದ್ದೀನಿ, ಹೋಟೆಲ್ನ ನಿನ್ನ ಹೆಸರಿಗೆ ಬರೆಸುತ್ತೀನಿ, ನಮ್ಮ ದೊಡ್ಡಪ್ಪನಿಗೆ ಹೇಳು ಎಂದು.
ನೋಡು, ನೀನು ಒಪ್ಪಿದರೆ ಇವರು ಇಲ್ಲೇ ಇರಲು ಸಿದ್ಧ. ಅದ್ಯಾವುದೋ ಹುಡುಗಿ ಇದೆ ಎಂದೇ ಇಲ್ಲ, ಇವನಿಗೆ ಕಟ್ಟಿಬಿಡು, ಸುರಿಂದರ್ ನುಡಿದ. ಅಯ್ಯೋ, ಆಗಲಿ ಬಿಡು, ಇದ್ಯಾವ ಮಹಾ ಸಂಸ್ಥಾನ. ಅವರು ಇಲ್ಲಿ ಬಂದು ಇರುತ್ತೇನೆ ಎಂದರೆ ಧಾರಾಳ ಆಗಲಿ, ಇಲ್ಲೇ ಬಂದು ಇರಲಿ ಬಿಡು. ಅಕ್ಷಯ್ ಚಕಿತನಾದ. ಎಷ್ಟು ಸರಳ ಇಲ್ಲಿಯ ಜನ. ನಮ್ಮಲ್ಲಿ ತುಂಡು ಭೂಮಿಗಾಗಿ ಜಗಳಗಳು ಕೋರ್ಟ್ ಏರಿ ವರ್ಷಗಟ್ಟಲೆ ನಡೆಯುತ್ತದೆ. ಅಣ್ಣ ತಮ್ಮನೇ ಹೊಡೆದಾಡುವರು. ಇದು ಪುಣ್ಯಭೂಮಿ ಎಂದುಕೊಂಡ. ಈ ದಿನ ಯಾವ ಕಡೆ ಹೋಗುವಿರಿ? ಅಬ್ಬಾ, ಇವರನ್ನು ಜಾಸ್ತಿ ಸುತ್ತಿಸಬೇಡ. ದಿನ ಸ್ವಲ್ಪ ಸ್ವಲ್ಪವೇ ತೋರಿಸು. ಯಾವ ಆತುರವೂ ಇಲ್ಲ. ಇಲ್ಲೇ ಒಂದಿಷ್ಟು ದಿನ ಇರಲಿ. ಅಬಾ ಹೇಳಿದ. ನನಗೆ ಯಾವ ಆತುರ ದೊಡ್ಡಪ್ಪ. ನೋಡೋಣ, ಈ ದಿನ ದಿಯೋತಲ್ ಕಡೆ ಹೋಗೋಣ ಎಂದುಕೊಂಡಿರುವೆ. ದೇವತೆಗಳ ಸರೋವರ ಅನ್ನುವರಲ್ಲ, ಅಲ್ಲಿಗೆ. ಸುರಿಂದರ್ ನುಡಿದ. ಒಳ್ಳೆಯದು ಮಗು, ಆದರೆ ಸ್ವಲ್ಪ ಎಚ್ಚರದಿಂದ ಇರು. ಅದು 3 ದೇಶಗಳು ಸಂಧಿಸುವ ಜಾಗ. ಚೀನಾದ ಕೆಂಪು ಜನ ಒಳ್ಳೆಯವರಲ್ಲ. ನೀನು ಅತ್ತ ಇತ್ತ ಹೋದರೆ ನಮ್ಮ ದೇಶದ ಒಳಗೆ ಬಂದಿದ್ದ ಎಂದು ಎತ್ತಿ ಹಾಕಿಕೊಂಡು ಹೋದರೆ ಕೇಳುವರಿಲ್ಲದ ಜಾಗ ಅದು. ಅಭಾ ನುಡಿದ. ಆಗಲಿ ದೊಡ್ಡಪ್ಪ, ನನಗೇನು ಹೊಸದೇ, ಎಷ್ಟೋ ಸಾರಿ ಸುತ್ತಿರುವ ಜಾಗಗಳಲ್ಲವೇ, ಚಿಂತೆ ಬೇಡ. ಸುರಿಂದರ್ ನುಡಿದ. ಸರಿ, ಹಾಗಿದ್ದರೆ ನೀವು ಬರಲು ತಡ ಆಗಬಹುದು. ಮಧ್ಯಾಹ್ನ ತಿನ್ನಲು ಇದೇ 1-2 ಪರೋಟ ಕಟ್ಟಿಕೊಡಲೇನು? ಅಭಾ ನುಡಿದ. ಅಬ್ಬಾ, ಆಗಲ್ಲ. ಈಗ ತಿಂದಿರುವುದು ಸಾಕಷ್ಟಾಯಿತು. ಇನ್ನೇನಿದ್ದರೂ ನಾಳೆಯೇ. ಇವರಿಗೆ ಬೇಕಾ ಕೇಳು ಎಂದ. ಅಕ್ಷಯ್ ಸಹ ನುಡಿದ. ಮಧ್ಯಾಹ್ನದ ಚಿಂತೆ ಇಲ್ಲ, ಈಗ ತಿಂದಿರುವುದು ಸಾಕಷ್ಟಾಯಿತು. ಸುರಿಂದರ್ ಮಾತ್ರ ತನ್ನೊಳಗೆ ಗೊಣಗುತ್ತಾ ಇದ್ದ. ಅದೇನು ಹುಡುಗರೋ ಈಗಿನವರು, ಬಹಳ ಸೂಕ್ಷ್ಮ. 1 ತಿಂದರೆ ಕಡಿಮೆ, 2 ತಿಂದರೆ ಜಾಸ್ತಿ. ಅಕ್ಷಯ್ ಹಾಗೂ ಅಭಾ ಇಬ್ಬರೇ ನಡೆಯುತ್ತಾ ಇದ್ದರೆ ಹಳ್ಳಿಯ ಜನರೆಲ್ಲ ಇತ್ತ ನೋಡುವರೆ. ಅಭಾ, ಇದು ಯಾರು ನಿನ್ನ ಜೊತೆ ಎಂದು ಕೇಳುವರೆ. ಅಭಾ ಮಾತ್ರ ಸಹನೆಯಿಂದ ಎಲ್ಲರಿಗೂ ತಿಳಿಸಿದ. ಇವರು ನಮ್ಮ ಅತಿಥಿಗಳು, ದೂರದ ಬೆಂಗಳೂರು ಎನ್ನುವ ಊರಿನಿಂದ ಬಂದವರು. ಅವರ್ಯಾರಿಗೂ ಬೆಂಗಳೂರಿನ ಕಲ್ಪನೆ ಸಹ ಇಲ್ಲ, ಮುಗ್ಧರು.